ಕಸದಿಂದ ರಸ ತೆಗೆದು ಎಲ್ಲರಿಗೂ ಮಾದರಿಯಾಗಿದ್ದಾರೆ ರೈತರೊಬ್ಬರಲ್ಲಿ. ಸಿಹಿ ಜೋಳದ ದಂಟಿನಿಂದ ಬೆಲ್ಲ ತಯಾರಿಸಿದ್ದಾರೆ ಅನ್ನದಾತ. ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪ್ಪ ಇಟ್ನಾಳ್ ಎಂಬ ರೈತನ ಸಾಧನೆ ಇದು. ಕಬ್ಬಿನ ಬೆಲ್ಲ ತಯಾರಿಕೆ ಬದಲು ಜೋಳದ ದಂಟಿಂದ ಬೆಲ್ಲ ತಯಾರಿಸಿದ್ದಾರೆ. ಎಲ್ಲಾದ್ರೂ ಕೇಳಿದ್ರೆ ನೀವು ಜೋಳದ ದಂಟಿಂದ ಬೆಲ್ಲ ತಯಾರು ಮಾಡೋದು, ಅದನ್ನೇನು ಮಾಡ್ತಾರೆ, ದಂಟನ್ನ ಮೇವಿಗೆ ಉಪಯೋಗ ಮಾಡ್ತಾರೆ. ಕಟಾವು ಆದ್ಮೇಲೆ, ಫಸಲು ಬಂದ ಮೇಲೆ ಅದ್ರಿಗೆ ಜೋಳದ ದಂಟಿದೆ ಅಲ್ವಾ, ಅದರಿಂದ ಕಬ್ಬಿನಿಂದ ನಾವೇನು ಬೆಲ್ಲ ಮಾಡ್ತೀವಿ ಅದೇ ಥರ ಬೆಲ್ಲವನ್ನು ಮಾಡುವಂತ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕಿಂತ ಪೌಷ್ಟಿಕತೆಯನ್ನ ಜಾಸ್ತಿ ಕೊಡುತ್ತೆ ಇದು ಬೆಲ್ಲ ಏನಿದೆ. ಈ ಸಿಹಿ ಜೋಳದ ದಂಟಿಂದು ದನಕರುಗಳಿಗೆ ಮೇವಿಗೆ ಸೀಮಿತವಾಗಿತ್ತು. ಈಗ ಜೋಳದ ದಂಟಿಂದ ಬೆಲ್ಲ ತಯಾರಿಸಿ ಮಾದರಿಯಾಗಿದ್ದಾರೆ. ನೋಡಿ, ಇದ ಬೆಲ್ಲ ಏನಿದೆ 3,000 ರೂಪಾಯಿ ನಿಗದಿ ಮಾಡಿದ್ದಾರೆ. ಜೋಳದ ದಂಟಿನ ಬೆಲ್ಲ ಮಾರಾಟ ಆಗ್ತಾ ಇದೆ. ಉಪಯೋಗವಿಲ್ಲ ಎಂಬುವ ಭಾವನೆ ಸುಳ್ಳಾಗಿಸಿದ್ದಾರೆ ರೈತರು. ನೋಡಿ, ಹಾಗೆ ಬರೇ ನಾವು ಬಾಯಲ್ಲಿ ತಿನ್ಬೋದು, ಅದನ್ನು ಸ್ವೀಟ್ ಆಗಿರುತ್ತೆ. ಕಬ್ಬು ಹೆಂಗೆ ತಿಂತೀವಲ್ಲ ಹಾಗೆ, ಅದು ಸಿಹಿ ಜೋಳದ ದಂಟದು. ಅದರಿಂದ ಬೆಲ್ಲ ತಯಾರಿಯನ್ನು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಸಹಜವಾಗಿ ಕಬ್ಬಿಂದ ಬೆಲ್ಲ ತೆಗೆಯೋದನ್ನು ನೋಡಿದ್ವಿ, ಇದು ನಿಜಕ್ಕೂ ಹೊಸ ಆವಿಷ್ಕಾರ ಅಂತ ಅನಿಸ್ತಾ ಇದೆ. ಭವಿಷ್ಯದಲ್ಲೇ ಇದಕ್ಕೆ ಬೇಡಿಕೆ ಹೆಚ್ಚಾಗುವಂತ ಸಾಧ್ಯತೆಗಳಿದಾವ? ಇನ್ನೂ ಪ್ರಚಾರದ ಅವಶ್ಯಕತೆ ಇರಬಹುದಾ? ಹೇಗೆ ಸಾಧ್ಯ ಆಯಿತು ಅಂತ ಆ ರೈತನಿಗೆ? ಮತ್ತೆ ಮೊದಲ ಬಾರಿಗೆ ಇಲ್ಲಿ ಭಾರತದಲ್ಲಿ ಒಂದು ಆವಿಷ್ಕಾರವನ್ನ ಇಲ್ಲಿ ಒಬ್ಬ ರೈತ ಮಾಡಿದಾನೆ. ಯಾಕಂದ್ರೆ ನಾವು ರೈತ ಅಂದ್ರೆ ಓರ್ವ ವಿಜ್ಞಾನಿ, ಒಬ್ಬ ವಿಜ್ಞಾನಿ ಅಂತ ಕರಿತೀವಿ. ಯಾಕಂದ್ರೆ ತನಗೆ ಏನು ಬೇಕೋ ಅವನ್ನೆಲ್ಲವೂ ಸಹ ಇಲ್ಲಿ ತಾನೇ ಹುಟ್ಟು ಹಾಕುವಂತಹ ಒಬ್ಬ ವಿಜ್ಞಾನಿ ರೈತ. ಅಂತಹ ವಿಜ್ಞಾನಿ ಮತ್ತೊಬ್ಬ ರೈತ ಆಗಿದ್ದಾನೆ, ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪ್ಪ ಅಂತೇಳಿ. ಈತ ತನ್ನ ಜಮೀನಿನಲ್ಲಿ ಬೆಳೆದಂತಹ ಸಿಹಿ ಜೋಳದ ದಂಟು, ಆ ದಂಟು ಅಂದ್ರೆ ನಮಗೆ ಮೊದಲಿಗೆ ಇಲ್ಲಿ ಉಪಯೋಗ ಆಗುವುದು ಜಾನುವಾರುಗಳಿಗೆ ಮೇವಾಗಿ ಇಲ್ಲಿ ಉಪಯೋಗ ಮಾಡ್ತಾ ಇದ್ವಿ. ಆದ್ರೆ ಇದರಲ್ಲೂ ಸಹ ಇಲ್ಲಿ ಬೆಲ್ಲ ಇದೆ ಅಂತೇಳಿ ಈ ರೈತ ತೋರಿಸ್ಕೊಟ್ಟಿದ್ರೆ, ತನ್ನ ಜಮೀನಲ್ಲಿ ಪ್ರಾರಂಭಿಕವಾಗಿ ಇಲ್ಲಿ 10 ಎಕರೆ ಬೆಳೆದಿರ್ತಾನೆ. 10 ಎಕರೆದಲ್ಲಿ ಪ್ರತಿ ಟನ್ಗೆ ಇಲ್ಲಿ ಅಂತಂದ್ರೆ 1 ಟನ್ ಅನ್ನ ನಾವು ತೆಗೆದುಕೊಂಡಾಗ ಇಲ್ಲಿ ಸರಾಸರಿ ಅಂದ್ರೆ ಈಗ ನಾವು ಕಬ್ಬನ್ನ ತೆಗೆದುಕೊಂಡಾಗ 110 ರಿಂದ 120 ಕೆಜಿ ಇಲ್ಲಿ ಬೆಲ್ಲ ಬರುತ್ತೆ. ಆದ್ರೆ ಇದೇ ಒಂದು ಜೋಳ ಈತ ಏನು ರೈತ ಮಹಾಲಿಂಗಪ್ಪ ಒಂದು ಆವಿಷ್ಕಾರ ಮಾಡಿದ್ರೆ, ಈ ಒಂದು ಜೋಳದ ದಂಟಿನಲ್ಲಿ ಪ್ರತಿ ಟನ್ಗೆ ಇಲ್ಲಿ 60 ರಿಂದ 70 ಕೆಜಿ ಬರುತ್ತೆ. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಇನ್ನೊಂದು ರೈತ ಇಲ್ಲಿ ಮಾಡ್ತಾ ಇರೋದು ಏನು ಅಂತಂದ್ರೆ, ಇದೇ 8ನೇ ತಾರೀಕು ಈಗಾಗಲೇ ಲ್ಯಾಬ್ಗೆ ಟೆಸ್ಟ್ ಅನ್ನ ಸಹ ಮಾಡಿದ್ರೆ, ಲ್ಯಾಬ್ಗೆ ಟೆಸ್ಟ್ ಮಾಡಿ ಇದು ತಿನ್ನಲಿಕ್ಕೆ ಯೋಗ್ಯವಾಗಿದ್ದು, ಅಷ್ಟೇ ಅಲ್ಲ ಸಹಿತ ಮಕ್ಕಳಿಗೆ ಅತಿಯಾದಂತಹ ಒಂದು ಪೌಷ್ಟಿಕಾಹಾರ ಈ ಒಂದು ಕಬ್ಬಿನಲ್ಲಿ ಸಿಗುತ್ತೆ ಅಂತೇಳಿ ಈಗಾಗಲೇ ಲ್ಯಾಬ್ ನಲ್ಲಿ ವರದಿ ಬಂದಿದೆ. ಇದರ ಜೊತೆಗೆ ಇಲ್ಲಿ ಅಂತಂದ್ರೆ ಇದೇ 8ರಂದು ಈ ರೈತ ತನ್ನ ಜಮೀನಿನಲ್ಲಿ ತಾನು ಬೆಳೆದಂತಹ ಏನು ಸುಮಾರು 10 ಎಕರೆ ಆ ಜೋಳದ ದಂಟು ಏನಿದೆ, ಆ ಜೋಳದ ಮೇವನ್ನ ಮತ್ತೆ ಕ್ರಸಿಂಗ್ ಮಾಡ್ತಾರೆ. ಅದರ ಜೊತೆ ಇಲ್ಲಿ ಅಂತಂದ್ರೆ ಕೃಷಿ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಸಹ ಇಲ್ಲಿ ಇರ್ತಾರೆ ಮತ್ತು ಇಲ್ಲಿ ಆ ಒಂದು ಕ್ರಸಿಂಗ್ ಮಾಡ್ತಾರೆ. ಆ ಕ್ರಸಿಂಗ್ ಮಾಡಿ ಯಾವ ರೀತಿಯಾಗಿ ಕಬ್ಬಿನಿಂದ ಬೆಲ್ಲ ತಯಾರು ಮಾಡ್ತಾರೆ, ಅದೇ ರೀತಿಯಾಗಿ ಒಂದು ಜೋಳದ ಬೆಲ್ಲನ್ನ ಒಂದು ಪ್ರೊಸೆಸಿಂಗ್ ಮಾಡುವಂತಹ ಕೆಲಸವನ್ನ ಈತ ಮಹಾಲಿಂಗಪ್ಪ ಮಾಡ್ತಾರೆ. ಅದರ ಜೊತೆಗೆ ಇಲ್ಲಿ ರೈತರಿಗೂ ಸಹ ಇದರಿಂದ ದೊಡ್ಡ ಆದಾಯ ಬರಲಿದೆ. ಯಾಕೆಂದ್ರೆ ಒಂದು ಕಬ್ಬಿನ ಬೆಲೆ ಇಲ್ಲಿ ರೈತರಿಗೆ ಬರಬೇಕಾದ್ರೆ 1 ವರ್ಷ ಕಾಯ್ಬೇಕು. ಆದ್ರೆ ಈ ಜೋಳದಲ್ಲಿ ವರ್ಷಕ್ಕೆ 2 ರೀತಿಯಾದಂತಹ ಒಂದು ಬೆಳೆಯನ್ನ ತೆಗಿಬಹುದು. ಮತ್ತು ರೈತರಿಗೆ ಈಗ ಪ್ರತಿ ಟನ್ಗೆ 3,000 ರೂಪಾಯಿ ಮಾರುಕಟ್ಟೆಯಲ್ಲಿ ಈ ಒಂದು ಜೋಳವನ್ನ ಖರೀದಿ ಮಾಡಿ ಅದರ ಜೊತೆಗೆ ಇಲ್ಲಿ ಕಬ್ಬು